ನೋಡಿ, ಮಧ್ಯಪ್ರಾಚ್ಯದಲ್ಲಿ ಮತ್ತೊಮ್ಮೆ ಸಂಘರ್ಷದ ಕಿಡಿ ಹೊತ್ಕೊಂಡಿದೆ. ಆದ್ರೆ ಈ ಸಲದ ಬೆಂಕಿ ಇದೆಯಲ್ಲ, ಅದು ಹಿಂದಿಂದಿನಗಿಂತಲೂ ಹೆಚ್ಚು ದೂರ ಹಬ್ಬೋ ಎಲ್ಲಾ ಲಕ್ಷಣಗಳೂ ಕಾಣಿಸ್ತಾ ಇದೆ. ಹಾಗಾದ್ರೆ ಬನ್ನಿ, ಈ ಇರಾನ್ ಸಂಘರ್ಷದ ಹಿಂದಿನ ಅಸಲಿ ಕತೆ ಏನು ಅಂತ ಒಮ್ಮೆ ಬಿಡಿಸಿ ನೋಡೋಣ. ಇದು ಶುರುವಾಗಿದ್ದಾದ್ರೂ ಹೇಗೆ, ಮತ್ತು ಇದು ನಮ್ಮ ಇಡೀ ಜಗತ್ತನ್ನ ಹೇಗೆ ಬದಲಾಯಿಸಬಹುದು, ಎಲ್ಲವನ್ನೂ ನೋಡೋಣ. ಇತ್ತೀಚೆಗೆ ಯಾಪೋ ದಿನನಿತ್ಯದ ಖರ್ಚುಗಳು ತುಂಬಾ ಜಾಸ್ತಿಯಾಗ್ತಿದೆ ಅಂತ ಅನಿಸ್ತಾ ಇದೆಯಾ? ಅದಕ್ಕೆ ಒಂದು ಮುಖ್ಯ ಕಾರಣ ಎಲ್ಲೋ ದೂರದ ಇರಾನಿನಲ್ಲಿ ನಡೀತಾ ಇರೋ ಈ ಸಂಘರ್ಷ. ಇದರಿಂದ ತೈಲ ಬೆಲೆ ಗಗನಕ್ಕೇರಿದೆ. ಇದು ಆ ಸಂಘರ್ಷದ ಮೊದಲನೇ ಶಾಕ್, ನಮ್ಮೆಲ್ಲರ ಜೇಬಿಗೂ ನೇರವಾಗಿ ತಟ್ಟೋದು. ಒಂದ್ಸಲ ಯೋಚನೆ ಮಾಡಿ, ಜಗತ್ತಿನ ಆರ್ಥಿಕತೆಯ ಅತಿ ಮುಖ್ಯ ರಕ್ತನಾಳವನ್ನೇ ಕತ್ತರಿಸಿ ಹಾಕಿದರೆ ಏನಾಗ್ಬೋದು? ಸದ್ಯಕ್ಕೆ ಗ್ಲೋಬಲ್ ಆಯಿಲ್ ಮಾರ್ಕೆಟ್ನಲ್ಲಿ ಆಗ್ತಾ ಇರೋದು ಅದೇ. ಇದು ನಾವು ಹಿಂದೆಂದೂ ನೋಡಿರದಂಥ ಒಂದು ದೊಡ್ಡ ಆರ್ಥಿಕ ಬಿಕ್ಕಟ್ಟಿಗೆ ಕಾರಣ ಆಗ್ಬೋದು ಅಂತ ತಜ್ಞರು ಹೇಳ್ತಿದ್ದಾರೆ. ಸರಿ, ಈ ಆರ್ಥಿಕ ಅಂಕಿಅಂಶಗಳ ಹಿಂದೆ ಒಂದು ಭಯಾನಕ ಯುದ್ಧವೇ ನಡೀತಿದೆ. ಈಗ ಆ ಯುದ್ಧರಂಗಕ್ಕೆ ಹೋಗಿ ನೋಡೋಣ. ಯಾರು ದಾಳಿ ಮಾಡ್ತಿದ್ದಾರೆ, ಯಾರು ಪ್ರತಿದಾಳಿ ಮಾಡ್ತಿದ್ದಾರೆ, ಮತ್ತು ಅವರ ನಿಜವಾದ ಗುರಿಗಳೇನು ಅಂತ ಅರ್ಥ ಮಾಡ್ಕೊಳ್ಳೋಣ. ಅಮೆರಿಕ ಮತ್ತು ಇಸ್ರೇಲ್ ನಡೆಸುತ್ತಿರುವ ಈ ವೈಮಾನಿಕ ದಾಳಿಗಳು ಕೇವಲ ಶಸ್ತ್ರಾಸ್ತ್ರಗಳನ್ನು ನಾಶ ಮಾಡೋಕ್ಕೆ ಸೀಮಿತವಾಗಿಲ್ಲ. ಇದೊಂದು ತುಂಬಾನೇ ಲೆಕ್ಕಾಚಾರದ ನಡೆ. ಇರಾನ್ನ ಪರಮಾಣು ಕಾರ್ಯಕ್ರಮ, ಅದರ ಮಿಸೈಲ್ ಮತ್ತು ಡ್ರೋನ್ ಶಕ್ತಿ ಅಷ್ಟೇ ಅಲ್ಲ, ಅಲ್ಲಿನ ಸರ್ಕಾರದ ದೊಡ್ಡ ದೊಡ್ಡ ನಾಯಕರನ್ನೇ ಟಾರ್ಗೆಟ್ ಮಾಡಿ ಇಡೀ ಆಡಳಿತವನ್ನೇ ಬುಡಮೇಲು ಮಾಡೋದು ಇದರ ಹಿಂದಿನ ಉದ್ದೇಶ. ಆದ್ರೆ ಇರಾನ್ ಕೂಡ ಸುಮ್ನೇ ಕೂತಿಲ್ಲ. ಅದು ಕೂಡ ಅಷ್ಟೇ ತೀವ್ರವಾದಿ ಮತ್ತು ತುಂಬಾನೇ ಜಾಣ್ಮೆಯಿಂದ ಪ್ರತಿದಾಳಿ ನಡೆಸ್ತಿದೆ. ನೇರವಳಿ ಮಿಸೈಲ್ಗಳನ್ನ ಹಾರಿಸೋದು ಒಂದು ಕಡೆ ಆದ್ರೆ, ಇನ್ನೊಂದ್ ಕಡೆ ತನ್ನ ಪ್ರಾಕ್ಸಿ ಪಡೆಗಳನ್ನ ಬಳಸಿ ಇಡೀ ಪ್ರದೇಶದಲ್ಲಿ ಅಶಾಂತಿ ಮತ್ತು ಅವ್ಯವಸ್ಥೆಯನ್ನ ಸೃಷ್ಟಿ ಮಾಡ್ತಿದೆ. ನೋಡಿ, ಈ ಲಿಸ್ಟ್ನಲ್ಲಿರೋದು ಇರಾನ್ನ ದೊಡ್ಡ ದೊಡ್ಡ ಅಧಿಕಾರಿಗಳು. ಇವರ ಹತ್ಯೆ ಅಂದ್ರೆ ಕೇವಲ ಕೆಲವರ ಸಾವು ಅಂತ ಅಲ್ಲ, ಇದು ಇರಾನ್ ಸರ್ಕಾರದ ಅಡಿಪಾಯವನ್ನೇ ಅಲುಗಾಡಿಸುವಂಥ ಒಂದು ದೊಡ್ಡ ಹೊಡೆತ. ಇದರಿಂದ ಅಲ್ಲಿ ಒಂದು ಪವರ್ ವ್ಯಾಕ್ಯೂಮ್ ಸೃಷ್ಟಿಯಾಗಿ ಮುಂದೇನಾಗತ್ತೋ ಅನ್ನೋ ಅನಿಶ್ಚಿತತೆ ಶುರುವಾಗಿದೆ. ಈ ಯುದ್ಧದ ಪರಿಣಾಮಗಳು ಕೇವಲ ಮಧ್ಯಪ್ರಾಚ್ಯಕ್ಕೆ ಸೀಮಿತವಾಗಿಲ್ಲ, ಖಂಡಿತ ಇಲ್ಲ. ಅದು ಈಗಾಗಲೇ ಜಾಗತಿಕ ಇಂಧನ ಬಿಕ್ಕಟ್ಟಿನ ರೂಪದಲ್ಲಿ ನಮ್ಮೆಲ್ಲರ ಮನೆ ಬಾಗಿಲನ್ನು ತಟ್ಟೋಕೆ ಶುರು ಮಾಡಿದೆ. ದಿನಕ್ಕೆ 20 ಮಿಲಿಯನ್ ಬ್ಯಾರೆಲ್ಗಳು ಹಾರ್ಮುಜ್ ಜಲಸಂಧಿಯನ್ನು ಒಂದೇ ಒಂದು ಜಾಗ ಬಂದಾಗಿದ್ದಕ್ಕೆ ಜಗತ್ತು ಪ್ರತಿದಿನ ಇಷ್ಟೊಂದು ಪ್ರಮಾಣದ ತೈಲವನ್ನ ಕಳೆದುಕೊಳ್ತಾ ಇದೆ. ಅಂದ್ರೆ ಎಷ್ಟೋ ದೇಶಗಳು ಸೇರಿ ಒಂದು ದಿನಕ್ಕೆ ಎಷ್ಟು ತೈಲ ಬಳಸುತ್ತೋವೋ ಅಷ್ಟು. ಇದರ ಎಫೆಕ್ಟ್ ಇದೆಯಲ್ಲ, ಅದು ಡೊಮಿನೋಸ್ ಬಿದ್ದ ಹಾಗೆ ಒಂದರ ಮೇಲೊಂದು ಇಡೀ ಪ್ರಪಂಚಕ್ಕೆ ಹರಡ್ತಾ ಹೋಗುತ್ತೆ. ಈ ಚಿತ್ರ ಕೇವಲ ಒಂದು ಡಾರ್ ಚಾರ್ಟ್ ಅಲ್ಲ, ಇದು ಜಾಗತಿಕ ಆರ್ಥಿಕತೆಯ ಭವಿಷ್ಯದ ಬಗ್ಗೆ ಒಂದು ಕಠಿಣ ಎಚ್ಚರಿಕೆಯ ಘಂಟೆ. ಈ ಪ್ರಮುಖ ತೈಲಮಾರ್ಗ ಹೀಗೆಯೇ ಮುಚ್ಚಿದ್ದರೆ ನಾವು ತುಂಬಾನೇ ಬೇಗ ಒಂದು ವಿಶ್ವವ್ಯಾಪಿ ಆರ್ಥಿಕ ಹಿಂಜರಿತವನ್ನು ನೋಡಬೇಕಾಗಬಹುದು. ಹಾಗಾಗಿ ನಾವು ಎಲ್ಲೇ ಇರ್ಲಿ, ಯಾರೇ ಆಗಿರ್ಲಿ, ಈ ಯುದ್ಧದ ಪರಿಣಾಮದಿಂದ ತಪ್ಪಿಸಿಕೊಳ್ಳೋದು ಬಹುತೇಕ ಅಸಾಧ್ಯ. ಪೆಟ್ರೋಲ್ ಪಂಪ್ನಲ್ಲಿ ಬೆಲೆ ಏರಿಕೆಯಿಂದ ಹಿಡಿದು ದಿನಸಿ ಅಂಗಡಿಯಲ್ಲಿ ತರಕಾರಿಗಳ ಬೆಲೆ ಏರಿಕೆವರೆಗೂ ಇದು ಈಗ ಪ್ರತಿಯೊಬ್ಬರೂ ಎದುರಿಸ್ತಾ ಇರೋ ಕಠೋರ ವಾಸ್ತವ. ಇರಾನ್ನಲ್ಲಿ ನಡೀತಿರೋ ಈ ಸಂಘರ್ಷ ಒಂದು ರೀತಿ ಗ್ಲೋಬಲ್ ಚೆಸ್ ಗೇಮ್ ತರಹ ಆಗಿದೆ. ದೊಡ್ಡ ದೊಡ್ಡ ದೇಶಗಳು ತುಂಬಾ ಎಚ್ಚರಿಕೆಯಿಂದ ತಮ್ಮ ಕಾಯಿಗಳನ್ನ ನಡೆಸ್ತಿವೆ. ಯಾಕಂದ್ರೆ ಇಲ್ಲಿ ಇಡೋ ಪ್ರತಿಯೊಂದು ಹೆಜ್ಜೆಯೂ ಜಗತ್ತಿನ ಪವರ್ ಬ್ಯಾಲೆನ್ಸನ್ನೇ ಶಾಶ್ವತವಾಗಿ ಬದಲಾಯಿಸ್ಬಿಡ್ಬೋದು. ಚೀನಾ ಮತ್ತು ರಷ್ಯಾ ಕೇವಲ ನೋಡ್ತಾ ಕೂತಿಲ್ಲ, ಅವರು ಈ ಗೊಂದಲದ ಪರಿಸ್ಥಿತಿಯನ್ನ ತಮಗೆ ಬೇಕಾದ ಹಾಗೆ ಬಳಸ್ಕೊಳ್ತಾ ಇದ್ದಾರೆ. ಅಮೆರಿಕದ ಗಮನ ಬೇರೆಡೆ ಇರೋದು ಚೀನಾಗೆ ಲಾಭ ತಂದುಕೊಟ್ರೆ, ರಷ್ಯಾ ಈ ಬಿಕ್ಕಟ್ಟನ್ನೇ ಬಳಸ್ಕೊಂಡು ತನ್ನ ಆರ್ಥಿಕತೆಯನ್ನ ಮತ್ತೆ ಮೇಲೆತ್ತೋಕೆ ಮತ್ತು ತನ್ನ ಪ್ರಭಾವವನ್ನ ಹೆಚ್ಚಿಸ್ಕೊಳ್ಳೋಕೆ ಪ್ರಯತ್ನ ಮಾಡ್ತಿದೆ. ಇನ್ನೊಂದೆಡೆ ಪಾಶ್ಚಿಮಾತ್ಯ ದೇಶಗಳು ಈ ಬೆಂಕಿಯನ್ನ ನಂದಿಸೋಕೆ ಹರಸಾಹಸ ಪಡ್ತಿವೆ. ಆದ್ರೆ ಅವ್ರು ತೆಗೆದುಕೊಳ್ಳೋ ಪ್ರತಿಯೊಂದು ನಿರ್ಧಾರದಲ್ಲೂ ಒಂದೊಂದು ರಿಸ್ಕ್ ಇದೆ. ತುರ್ತು ನಿಧಿಯಿಂದ ತೈಲ ಬಿಡುಗಡೆ ಮಾಡಿದ್ರೂ ಅದು ಸಾಕಾಗದೇ ಇರಬಹುದು, ಮತ್ತು ಸೀಮಿತ ಮಿಲಿಟರಿ ಕಾರ್ಯಾಚರಣೆಯನ್ನ ದೌರ್ಬಲ್ಯ ಅಂತಲೂ ನೋಡಬಹುದು. ಆದ್ರೆ ಈ ದೊಡ್ಡ ದೊಡ್ಡ ದೇಶಗಳ ಅಧಿಕಾರದ ಆಟದ ಮಧ್ಯೆ ಯುದ್ಧದ ಗುಂಡಿನ ಸದ್ದಿನಲ್ಲಿ ಸಿಲುಕಿರುವ ಅಮಾಯಕ ಜನರ ಧ್ವನಿ ಯಾರಿಗೂ ಕೇಳಿಸ್ತಾನೇ ಇಲ್ಲ. ಬನ್ನಿ, ಈಗ ಪ್ರತಿದಿನ ಈ ಯುದ್ಧದ ಕ್ರೌರ್ಯವನ್ನ ಎದುರಿಸ್ತಿರುವ ಸಾಮಾನ್ಯ ಇರಾನಿಯನರ ಜೀವನ ಹೇಗಿದೆ ಅಂತ ನೋಡೋಣ. ನಿಮ್ಮ ಮನಸ್ಸಿನಲ್ಲಿರೋದನ್ನ ಮಾತನಾಡೋಕ್ಕಾಗದ, ನೀವು ಆಡೋ ಪ್ರತಿಯೊಂದು ಮಾತನ್ನೂ ಯಾರೋ ಕದ್ದು ಕೇಳ್ತಿದ್ದಾರೆ ಅನ್ನೋ ಭಯದಲ್ಲೇ ಬದುಕೋದನ್ನ ಒಂದ್ಸಲ ಊಹಿಸ್ಕೊಳ್ಳಿ. ಇರಾನ್ನ ಜನರು ಈಗ ಎದುರಿಸ್ತಿರೋದು ಇದೇ ಪರಿಸ್ಥಿತಿಯನ್ನ. ಅಲ್ಲಿನ ಸರ್ಕಾರ ಯುದ್ಧವನ್ನೇ ಒಂದು ಕಾರಣವಾಗಿಟ್ಕೊಂಡು ಎಲ್ಲಾ ರೀತಿಯ ಭಿನ್ನಾಭಿಪ್ರಾಯಗಳನ್ನ ಹತ್ತಿಕ್ತಿದೆ. ಇರಾನ್ನ ಹೊಸ ನಾಯಕನ ಈ ಮಾತು ಕೇವಲ ಒಂದು ಆರೋಪವಲ್ಲ, ಇದೊಂದು ಹಳೇ ತಂತ್ರ.
ದೇಶದೊಳಗಿನ ಸಮಸ್ಯೆಗಳಿಂದ ಜನರ ಗಮನವನ್ನ ಬೇರೆಡೆ ಸೆಳೆಯೋಕೆ ಮತ್ತು ಮಾಧ್ಯಮದ ಮೇಲಿನ ತಮ್ಮ ಹಿಡಿತವನ್ನ ಸಮರ್ಥಿಸ್ಕೊಳ್ಳೋಕೆ ಯಾವಾಗ್ಲೂ ಒಂದು ಹೊರಗಿನ ಶತ್ರುವನ್ನ ಸೃಷ್ಟಿ ಮಾಡೋದು. ಇನ್ನು ಈ ಇಂಟರ್ನೆಟ್ ಶಟ್ಡೌನ್ ಇದೆಯಲ್ಲ, ಇದು ಕೇವಲ ಮಾಹಿತಿ ತಡೆಯೋಕೆ ಮಾತ್ರ ಅಲ್ಲ, ಇದು ಮನುಷ್ಯರ ನಡುವಿನ ಸಂಬಂಧಗಳನ್ನೇ ಕತ್ತರಿಸೋಕೋ ಪ್ರಯತ್ನ. ಇರಾನಿಯನ್ನರನ್ನ ಅವರ ಕುಟುಂಬ, ಸ್ನೇಹಿತರು ಮತ್ತು ಹೊರ ಜಗತ್ತಿಂದ ದೂರ ಮಾಡಿ ಅವರನ್ನ ಒಂಟಿತನ ಮತ್ತು ಭಯದಲ್ಲಿ ಇಡೋದು ಇದರ ಉದ್ದೇಶ. ಮಧ್ಯಪ್ರಾಚ್ಯದ ಭವಿಷ್ಯ ಈಗ ಅಕ್ಷರಶಃ ತೂಗುಯಾಲೆಯಲ್ಲಿದೆ. ಈಗ ನಮ್ಮ ಮುಂದಿರೋ ಮುಖ್ಯ ಪ್ರಶ್ನೆ ಅಂದ್ರೆ, ಈ ಸಂಘರ್ಷ ಒಂದು ಹೊಸ ಯುಗದ ಆರಂಭಕ್ಕೆ ದಾರಿ ಮಾಡಿಕೊಡುತ್ತಾ ಅಥವಾ ಇನ್ನೂ ದೊಡ್ಡ ವಿನಾಶಕಾರಿ ಯುದ್ಧಕ್ಕೆ ಕಾರಣ ಆಗುತ್ತಾ? ಮತ್ತು ಇಲ್ಲಿದೆ ಎಲ್ಲರನ್ನೂ ಕಾಡುತ್ತಿರುವ, ಆದ್ರೆ ಯಾರೂ ಗಟ್ಟಿಯಾಗಿ ಕೇಳೋಕೆ ಧೈರ್ಯ ಮಾಡದ ಒಂದು ಭಯಾನಕ ಪ್ರಶ್ನೆ. ಒಂದು ವೇಳೆ ಇರಾನ್ ಸರ್ಕಾರ ನಿಜವಾಗಿಯೂ ಪತನವಾದ್ರೆ ಏನಾಗಬಹುದು? ಅದರ ನಂತರ ಸೃಷ್ಟಿಯಾಗುವ ಅರಾಜಕತೆಯನ್ನ ಎದುರಿಸೋಕೆ ಜಗತ್ತು ಸಿದ್ಧವಾಗಿದೆಯಾ? ತಜ್ಞರು 2 ಸಾಧ್ಯತೆಗಳನ್ನ ಮುಂದಿಡ್ತಾರೆ, ಮತ್ತು ಈ 2 ಕೂಡ ಜಗತ್ತಿನ ಮೇಲೆ ದೊಡ್ಡ ಪರಿಣಾಮ ಬೀರಬಹುದು. ಒಂದು, ಇರಾನ್ನಲ್ಲಿ ಐಆರ್ಜಿಸಿ ನೇತೃತ್ವದ ಹೊಸ, ಕಠಿಣ ಮಿಲಿಟರಿ ಆಡಳಿತ ಬರೋದು. ಇನ್ನೊಂದು, ಈ ಯುದ್ಧ ಹೀಗೆಯೇ ಅಂತ್ಯವಿಲ್ಲದೆ ದೀರ್ಘಕಾಲದವರೆಗೆ ಮುಂದುವರಿಯೋದು. ಕೊನೆಯದಾಗಿ ಮಧ್ಯಪ್ರಾಚ್ಯ ಮತ್ತು ಬಹುಶಃ ಇಡೀ ಜಗತ್ತಿನ ಭವಿಷ್ಯ ಒಂದು ನಿರ್ಣಾಯಕ ಘಟ್ಟದಲ್ಲಿದೆ. ಈ ಸಮಸ್ಯೆಯನ್ನ ಬಗೆಹರಿಸಿ ಶಾಂತಿಯನ್ನ ಸ್ಥಾಪಿಸ್ತೇವೋ ಅಥವಾ ಎಲ್ಲವೂ ಅವ್ಯವಸ್ಥೆಗೆ ಜಾರೋದನ್ನ ಸುಮ್ನೆ ನೋಡ್ತಾ ಕೂರ್ತೇವೋ? ಈ ಪ್ರಶ್ನೆಗೆ ಉತ್ತರ ನಾವು ಇಂದು ತೆಗೆದುಕೊಳ್ಳುವ ನಿರ್ಧಾರಗಳಲ್ಲೇ ಅಡಗಿದೆ.